ಶತಮಾನಗಳ ಭಕ್ತಿಯ ಪರಂಪರೆ, ಭಕ್ತರ ನಂಬಿಕೆಯ ಜೊತೆ ದೇವಿಯ ಮಹಿಮೆಗಳನ್ನು ಹೊತ್ತು ನಿಂತಿರುವ ಈ ಪವಿತ್ರವಾದ ಕ್ಷೇತ್ರ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ದೇವಿಯ ಶಕ್ತಿಯು ಜನರ ಜೀವನದ ಜೊತೆ ಬೆಸೆದುಕೊಂಡು ಭಕ್ತಿಯ ಸಂಕೇತವಾಗಿ ನೆಲೆ ನಿಂತಿರುವ ಈ ದೇವಾಲಯವೇ ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಾಲಯ. ಈ ಪವಿತ್ರ ಕ್ಷೇತ್ರದ ಇತಿಹಾಸವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸಾಂಸ್ಕೃತಿಕ ನಗರ ನಮ್ಮ ಮೈಸೂರು ಜಿಲ್ಲೆಯ ಪರಂಪರೆಯ ನಡುವೆ ನೆಲೆಸಿರುವ ಗೌಡ್ಗೆರೆ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಭಕ್ತರ ಪ್ರಮುಖ ಆರಾಧನಾ ಕೇಂದ್ರವಾಗಿದೆ. ಗೌಡ್ಗೆರೆ ಗ್ರಾಮದ ರಕ್ಷಕ ದೇವಿಯಾಗಿ ಪೂಜಿಸಲ್ಪಡುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಇಲ್ಲಿ ಅನೇಕ ವರ್ಷಗಳಿಂದ ಭಕ್ತರಿಗೆ ಆಶ್ರಯವಾಗಿ ನೆಲೆಸಿದ್ದಾಳೆ. ವರ್ಷದ ಪ್ರತಿದಿನವೂ ಸಾವಿರಾರು ಭಕ್ತರು ಈ ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಬರ್ತಾರೆ. ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ದೇವಾಲಯ ಪುರಾತನವಾದ ಇತಿಹಾಸವನ್ನ ಕೂಡ ಹೊಂದಿದೆ. ಬಹಳ ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಹಾಗೂ ಅನಾರೋಗ್ಯಗಳು ಕಾಣಿಸಿಕೊಂಡಾಗ ಈ ಗ್ರಾಮದ ಹಿರಿಯರಿಗೆ ದೇವಿಯ ಸೂಚನೆಯಂತೆ ಈ ಸ್ಥಳದಲ್ಲಿ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜೆ ಪ್ರಾರಂಭಿಸಲಾಯಿತು. ಹಾಗಾಗಿ ಸಮಸ್ಯೆಗಳು ದೂರಾದವು ಎಂಬುದು ನಂಬಿಕೆ. ಕಾಲಕ್ರಮೇಣ ಈ ಸನ್ನಿಧಿ ಭಕ್ತರ ನಂಬಿಕೆಯಿಂದ ಅದ್ಭುತವಾದ ದೇವಾಲಯವಾಗಿ ಬೆಳೆಯಿತು. ಚಾಮುಂಡೇಶ್ವರಿ ದೇವಿಯನ್ನ ಶಕ್ತಿಯ ಅವತಾರ ದೇವಿಯಾಗಿ ಪೂಜಿಸಲಾಯಿತು. ಭಕ್ತರು ತಮ್ಮ ಕಷ್ಟಗಳನ್ನ ದೇವಿಯ ಮುಂದೆ ಹೇಳಿಕೊಂಡು ಹರಕೆಗಳನ್ನು ಹೊರುತ್ತಿದ್ದರು. ಸ್ಥಳೀಯರ ನಂಬಿಕೆಯ ಪ್ರಕಾರ ಮನಸ್ಸಾರೆ ಬೇಡಿಕೊಂಡವರಿಗೆ ದೇವಿ ಕರುಣೆ ತೋರಿಸುತ್ತಿದ್ದಳು ಎಂಬುದು ಭಕ್ತರ ನಂಬಿಕೆ. ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಹಾಗೂ ಜಾತ್ರೆಯ ಸಮಯದಲ್ಲಿ ಅಪಾರ ಭಕ್ತರ ಸಮಾಗಮ ಕಾಣಬಹುದು. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆ ಈ ಗ್ರಾಮದ ಪ್ರಮುಖ ಆಚರಣೆಯಾಗಿದೆ. ಜಾತ್ರೆಯ ಸಮಯದಲ್ಲಿ ದೇವಿಗೆ ವಿಶೇಷವಾದ ಅಲಂಕಾರವನ್ನ ಮಾಡಲಾಗುತ್ತೆ. ಡೊಳ್ಳು, ನಾದಸ್ವರ ಹಾಗೂ ವಿವಿಧ ಜಾನಪದ ಕಲೆಯೊಂದಿಗೆ ದೇವಿಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಗುತ್ತೆ. ಗ್ರಾಮದ ಜನರೆಲ್ಲ ಸೇರಿ ಈ ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸುತ್ತಾರೆ. ಸ್ನೇಹಿತರೆ, ಈ ದೇವಾಲಯದ ಸುತ್ತಲಿನ ಶಾಂತವಾದ ವಾತಾವರಣ ಇಲ್ಲಿಗೆ ಬರೋ ಭಕ್ತರಿಗೆ ಮನಃಶಾಂತಿ ನೀಡುತ್ತೆ. ಬೆಳಗಿನ ಪೂಜಾ ಸಮಯದಲ್ಲಿ ಕೇಳಿ ಬರುವಂತಹ ಘಂಟಾನಾದ ಮತ್ತು ಮಂತ್ರೋಚ್ಚಾರಣೆ ಭಕ್ತಿಯ ಅನುಭವವನ್ನ ಮತ್ತಷ್ಟು ಗಾಢಗೊಳಿಸುತ್ತದೆ. ಇಲ್ಲಿ ಬರುವ ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಸಿಗುತ್ತೆ ಎಂಬುದು ನಂಬುತ್ತಾರೆ. ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ನಮ್ಮ ಮೈಸೂರಿಂದ ಸರಿಯಾಗಿ 85 ಕಿಲೋಮೀಟರ್ ದೂರವಾಗುತ್ತೆ. ಈ ದೇವಾಲಯದ ಸಮಯ ಬಂದು ಪ್ರತಿದಿನ ಬೆಳಿಗ್ಗೆ 6ರಿಂದ ರಾತ್ರಿ 9 ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಹಾಗೆ ಪ್ರತಿದಿನ ಮಧ್ಯಾಹ್ನ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇರುತ್ತೆ. ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಇದು ಕೇವಲ ಒಂದು ದೇವಾಲಯವಲ್ಲ, ಗ್ರಾಮದ ಭಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತೀಕ. ಸ್ನೇಹಿತರೆ, ಇದೇ ರೀತಿಯ ಇನ್ನಷ್ಟು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಸ್ಥಳಗಳ ಮಾಹಿತಿಗಾಗಿ ನನ್ನ ಇವತ್ತಿನ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ನನ್ನ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ಧನ್ಯವಾದಗಳು. ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.